ಚೇಂಜ್ ಆಗಿದ್ದು ನೀವ್ ಆಗಿದ್ದೀರ ಹಾಗಾದ್ರೆ. ಇಲ್ಲಮ್ಮ ನಾನು ಚೇಂಜ್ ಆಗಿದ್ದೇನೆ. ನೀವೆಂತ ಹೇಳಿದ್ರಿ ಈಗ? ನಿಮ್ದು ಕ್ವಶನ್ ಏನ ಇಲ್ಲಿ ಹೂ ಅಂದ್ರು ಕೂಡ ಅಲ್ಲಿ ಬಿಡುದಿಲ್ಲ. ನಾನು ಇವಳಿಗಿಂತ ಜಾಸ್ತಿ ಇವ್ರನ್ನ ಹೌದು ಮಾರಿ ನೀನು ಪರ್ಫೆಕ್ಟ್ ಇದ್ದೀನಿ ನಾನೇ. ನಮಗೆ ಇವರು ನಯನ ಸುಹಾಸ್ ಅಂತ ಇದ್ದಾರೆ, ಆ ಜೋಡಿ ನಿಜವಾಗ್ಲೂ ನಮಗೊಂದು ಇನ್ಸ್ಪಿರೇಷನ್. ಹೌದಾ? ಪೇಮೆಂಟ್ ಬೇರೆ ಚಾನೆಲ್ ಹತ್ರ ಮಾತಾಡುವಾಗ ಏನು ಮಾತಾಡ್ತಿರಲ್ಲ ಅದೆಲ್ಲ ಪೇಮೆಂಟ್ ಆಮೇಲೆ. ಅದು ನಂದೇ, ಅದು ವಾಪಸ್ ಹೇಳಿ ಧನರಾಜ್, ಇನ್ನೆಷ್ಟು ಅರ್ಥ ಮಾಡ್ಕೊಂಡ್ರಿ? ಸಿಕ್ಕಾಪಟ್ಟೆ ನಾವು ಈ ಶೋ ಫುಲ್ ತುಂಬಾ ಚೇಂಜಸ್ ಆಗಿದೆ. ಇದು ಮುಗಿಯೋಷ್ಟರಲ್ಲಿ ಫುಲ್ ಚೇಂಜಸ್ ಆಗ್ತಾರೆ. ಇವರು ಇನ್ನೂ ಚೇಂಜಸ್ ಆಗೋದಿದ್ಯಾ? ನನ್ನ ಮಗಳು ಬಾಯಿ ತುಂಬಾ ಅಪ್ಪ ಅಂತ ಕರೀದೆ. ಯಾವಾಗ ಹೇಳಿ? ಅವಳಿಗೆ ಇದು ಬಂದಾಗ ಅಷ್ಟು ಚೆನ್ನಾಗಿ ನೋಡ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಜೋಡಿ ನಂಬರ್ 1 ಶೋನ ಕ್ಯೂಟ್ ಅಂಡ್ ಎನರ್ಜೆಟಿಕ್ ಜೋಡಿ ನಮ್ಮ ಜೊತೆಗಿದ್ದಾರೆ. ಸೊ ಧನರಾಜ್ ಮತ್ತು ಪ್ರಜ್ಞಾ ಅವರು ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಸೀಸನ್ 11 ಪ್ರೆಸ್ ಕಾನ್ಫರೆನ್ಸ್ ಅಥವಾ ಇಂಟರ್ವ್ಯೂ ಆದ್ಮೇಲೆ ಇವಾಗಲೇ ಸಿಗ್ತಾ ಇರೋದು. ಸೊ ಎಷ್ಟು ಖುಷಿ ಇದೆ ನಾನು ಸಿಕ್ಕಿರೋದು ಅಂತ. ತುಂಬಾ ಖುಷಿ ಇದೆ. ತುಂಬಾ ಚೆನ್ನಾಗಿ ಅವತ್ತಿದ್ದೀಗ ನೆನಪಾಯ್ತು. ನೀವು ಫಸ್ಟ್ ಬಂದ ಕೂಡಲೇ ಆ ಪರಿಚಯ ಇಟ್ಕೊಂಡೆ ಮಾತಾಡ್ಸಿದ್ರಿ, ತುಂಬಾ ಖುಷಿ ಆಯ್ತು. ಪ್ರಜ್ಞಾ ಅವರೇ, ಫಸ್ಟ್ ಟೈಮ್ ಒಂದು ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ನೀವು ನೋಡಿರ್ತೀರಾ. ಬಿಗ್ ಬಾಸ್ ಅಲ್ಲಿ ಯಾವ ತರ ಎಲ್ಲ ಆಟಗಳು ಆಡಿದ್ರು ನಮ್ಮ ಧನರಾಜ್ ಅವರು ಅಂತ. ಸೊ ಈಗ ಅವ್ರ ಜೊತೆಗೆ ಜೋಡಿಯಾಗಿ ಆಕ್ಚುಲಿ ಪರ್ಫಾರ್ಮ್ ಮಾಡುವಂತಹ ಒಂದು ಅವಕಾಶ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಈಗ ನನ್ಗೆ ಏನೇ ಅನ್ಕಂಫರ್ಟೇಬಲ್ ಇದ್ರು ಕಂಫರ್ಟ್ ಫೀಲ್ ಮಾಡಕ್ಕೆ ಇವರಿದ್ದಾರೆ. ಸೊ ಇವರಿಗೆ ಏನಾದ್ರು ಇಷ್ಟು ವರ್ಷ ಆದ್ರೂ ಕಂಫರ್ಟಬಲ್ ಆಗ್ಲಿಲ್ವ? ಅಲ್ಲ, ಸ್ಟೇಜ್ ಮೇಲೆ ಸ್ಟೇಜ್ ಫಿಯರ್ ಇಲ್ಲ, ಎಕ್ಸ್ಪೀರಿಯನ್ಸ್ ಇರ್ತಾರೆ. ನನಗೂ ಅಷ್ಟೇ. ಈಗ ನಾನು ಫಸ್ಟ್ ಎಲ್ಲ ರಿಯಾಲಿಟಿ ಶೋ ಒಬ್ನೇ ಹೋಗಿದ್ದೀನಿ. ಇವ್ರ ಹತ್ರ ಕೇಳ್ಬೇಕು ಬೇರೆ ರಿಯಾಲಿಟಿ ಶೋಗೂ ಈ ರಿಯಾಲಿಟಿ ಶೋಗೂ ಏನ್ ಡಿಫ್ರೆನ್ಸ್ ಇದೆ ಅಂತ. ತುಂಬಾ ಡಿಫ್ರೆನ್ಸ್. ನೀನ್ ನನ್ನ ಜೊತೆಗಿದ್ಯಲ್ಲ, ನೀನ್ ನನ್ನ ಜೊತೆಗಿದ್ದೆ. ನಾನು ಇವಳಿದ್ರೆ ನಂಗೆ ಒಂಥರ ಬೋರ್ ಆಗ್ತಾ ಉಂಟು ಅಂತ ಹೇಳಿದ್ರು. ಮತ್ತೆ ಯಾರು ಹೇಳಿದ್ರು? ಏನ್ರಿ ಇವರು ಫಿಟ್ಟಿಂಗ್ ಇಡಕ್ಕೆ ಬೋರ್ ಆಗ್ಬೋದು. ಬಿಗ್ ಬಾಸ್ ಅಲ್ಲಿ ಬೇರೆ ಬೇರೆ ಹುಡುಗಿಯರೆಲ್ಲ ಇದ್ರು. ಈಗ ಇಲ್ಲಿ ತಂಗಿಯರು ಅದು ಅವ್ರು ಅನ್ಕೊಳ್ಬೇಕಲ್ಲ, ತಂಗಿ ಜಿಂಕೆ ಆ ತರನೇ ಹೇಳ್ತೀನಿ. ಒಬ್ರೆ ಬೇರೆಯವ್ರನ್ನೆಲ್ಲ ತಂಗಿ ಅಂತ ಹೇಳಲಿಲ್ಲ ಅವರು. ಯಾರ ಹತ್ರ ಎಲ್ಲಿ ಹೇಳಿದ್ರಿ? ಬರೀ ಭವ್ಯನಿಗೆ ಮಾತ್ರ ತಂಗಿ ಜಿಂಕೆ ಅಂತ ಹೇಳಿದ್ರು. ಬೇರೆಯವರೆಲ್ಲ ಎಂತ? ಬೇರೆ ಬೇರೆ ಎಲ್ಲರಿಗೂ ಮದುವೆ ಆಗಿತ್ತಲ್ಲ? ಇಲ್ಲ 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 ಆಗಿದೆ. ಮೋಕ್ಷಿತಾಗಿ ನಿಮಗೂ ವೆಬ್ ಸೀರೀಸ್ ಅಲ್ಲಿ ಮದುವೆ ಆಗಿದೆ. ಹೌದು, ಆ ವೆಬ್ ಸೀರೀಸ್ ಅಲ್ಲಿ ನಾನೇ ಇವ್ರ ಜೊತೆ ಹುಡುಗಿ ನೋಡಕ್ ಹೋಗಿ. ಹೌದು, ಅದು ಇತ್ತು. ಅದು ಬಂದ ಮೇಲೆ ಗೊತ್ತಾದ್ದು, ಇಷ್ಟು ದೊಡ್ಡ ನ್ಯೂಸ್ ಆಗಿದೆ. ಚೆನ್ನಾಗಿ ಅನಿಸ್ತಾ ಇದೆ. ಓಕೆ. ಸೊ ಅಂದ್ರೆ ಹಿಂಗೆ ಅಂದ್ರೆ ಮನೇಲಿ ಇದ್ದಾಗೆ ಇದಾರೆ ಅವರು? ಕ್ಯಾಮ್ರಾ ಎದುರು ಬೇರೆ ತರ ಪರ್ಸನ್ ಕಾಣ್ತಾರ ನಿಮ್ಗೆ? ಇಲ್ಲ, ಮನೆಯಲ್ಲಿ ಆಗಿರ್ತಾರೋ ಇಲ್ಲೋ ಆಗಿರ್ತಾರೆ. ಟೈಮ್ ಕಡಿಮೆ ಕೊಡ್ತಾರೆ, ಜಾಸ್ತಿ ಕೊಡ್ತಾರೆ. ನನ್ನ ಬಗ್ಗೆ ಅಲ್ಲ, ನಾನು ಏನ್ ಮಾಡ್ತೀನಿ, ಇಂಟರ್ವ್ಯೂ ಅಂದ್ರೆ ಎಂತ ಗೊತ್ತಾ? ಇಂಟರ್ವ್ಯೂ ಅಷ್ಟೇ. ಈಗ ಜೋಡಿದು ಮತ್ತೆ ನಿಮ್ದು ಆಕ್ಚುಲಿ ಕಂಪ್ಯಾಟಿಬಿಲಿಟಿ ಟೆಸ್ಟ್ ಇಡೀ ಕರ್ನಾಟಕ ನೋಡ್ತಾ ಇರುವ ನಾವು ಒಂದು ಸಣ್ಣ ಇಂಟರ್ವ್ಯೂ ಮಾಡುವಂತ ಅಷ್ಟೇ. ಓಕೆ. ಮತ್ತೆ ಈಗ ಊರಿಗೆಲ್ಲ ಯಾವಾಗ ಹೋಗಿ ಬಂದ್ರಿ? ಟೈಮ್ ಸಿಗ್ತಾ ಉಂಟಾ? ಹೇಗೆ ಹೋಗುದು ಬರುದು? ಬೆಂಗಳೂರಿಗೆ ಕರ್ಕೊಂಡು ಮಗಳಿದ್ದಾಳಲ್ಲ, ಸ್ವಲ್ಪ ಮಗಳು ಇರೋದ್ರಿಂದ ಟ್ರಾವೆಲ್ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಓಕೆ, ತೊಂದರೆ ಇಲ್ಲ. ಓಕೆ. ಪ್ರಜ್ಞಾ ಅವ್ರು, ನೀವು ಹೇಳಿ, ಆಕ್ಚುಲಿ ಈ ಶೋಗೆ ಬಂದ ನಂತರ ಅಂದ್ರೆ ಒಟ್ಟೊಟ್ಟಿಗೆ ಜಾಸ್ತಿ ಇರ್ಲಿಕ್ಕೆ ಟೈಮ್ ಸಿಗ್ತಾ ಇದೆ. ಅಫ್ಕೋರ್ಸ್ ಮನೇಲಿರುವಾಗ ಬೇರೆ, ಈಗ ಶೋಗೆ ಅಂತ ಬಂದ ನಂತರ ಈ 1-2 ತಿಂಗಳಲ್ಲಿ ಅವರಲ್ಲಿ ಏನಾದ್ರು ಇಲ್ಲಿ ತನಕ ನೋಡದೇ ಇರುವ ಒಂದು ಮುಖವಾಡ ಏನಾದ್ರು ಕಂಡಿದ್ಯಾ ನಿಮ್ಗೆ ಧನರಾಜ್ ಅವರು? ಜಾಸ್ತಿ ಲವ್ ಮಾಡ್ತಾರೆ, ಜಾಸ್ತಿ ಅರ್ಥ ಮಾಡ್ಕೊಳ್ತಾರೆ. ಯಾರನ್ನ? ಇವ್ರು ಕೇಳೋದಕ್ಕೆ ಜಗಳ ಇಡ್ಲಿಕ್ಕೆ ಕಾಯ್ತಿದ್ದಾರೆ. ಆಮೇಲೆ ಹೆಚ್ಚು ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಏನೇನು ಇಷ್ಟ ಆಗಲ್ಲ ಅದೆಲ್ಲ ಸ್ವಲ್ಪ ಐಡಿಯಾಸ್ ಜಾಸ್ತಿ ಬಂದಿದೆ. ಸೊ ಗೊತ್ತಾಗ್ಬೇಕಲ್ಲ, ಕಾಂಪಿಟೇಷನ್ ಜಾಸ್ತಿ ಮಾತಾಡ್ತಾರೆ. ನಮ್ಮ ಮಾತಿಗೆ ಸ್ಪಂದಿಸ್ತಾರೆ. ಇಲ್ಲಾಂದ್ರೆ ಕಿವಿ ಕೇಳಿದಾಗೆ ಕೊಟ್ಟರಾಗಿರ್ತಾರೆ. ಅದು ಕೇಳಿದ್ರ
ಅಲ್ಲ ಹೇಳ್ಬೇಕಲ್ಲ ಮೊದ್ಲು ಹೇಗಿದ್ರು ಅಂತ ಅಷ್ಟೇ. ಈಗ ಬದಲಾವಣೆ ಆಗಿದೆ. ಈಗ ಬದಲಾವಣೆ ತಕ್ಕ ಮಟ್ಟಿಗೆ ಆಗಿದೆ. ಇದು ಮುಗಿಯೋಷ್ಟರಲ್ಲಿ ಫುಲ್ ಚೇಂಜಸ್ ಆಗ್ತಾರೆ ಅಂತ ನನ್ನ ನಂಬಿಕೆ. ಓಕೆ, ಸೊ ನಿಮಗೆ ಅವರಲ್ಲಿ ಎಂತ ಬದಲಾವಣೆ ಕಂಡಿದೆ? ಅವಳು ಈ ಯೋಚನೆ ಮಾಡೋ ಮನಸ್ಥಿತಿ ಬದಲಾದ್ರೆ ಅದೇ ಒಂದು ದೊಡ್ಡ ಬದಲಾವಣೆ. ಈಗ ಅವಳ ಬದಲಾಗಿದ್ದಾನೆ ಅಂತ ಹೇಳಿ ಯೋಚನೆ ಮಾಡಿದ್ಲಲ್ಲ, ಅದ್ರ ಮೇಲೆ ನಂಗೆ ಅವರಲ್ಲಿ ಬೇರೆ ಅವರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನನ್ನ ಹತ್ರ ಎಂತ ಒಂದು ಮತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಅಲ್ಲ, ನೀವು ಇದ್ದಾಗಿದ್ದಿ, ನನ್ನ ಯೋಚನೆ ಮಾತ್ರ ಚೇಂಜ್ ಆಗಿದೆ. ಹಾಗಾದ್ರೆ ನೀವು ಚೇಂಜ್ ಚೇಂಜ್ ಆಗಿದ್ದೇನೆ. ಅಯ್ಯೋ ನನ್ನ ಯೋಚನೆ ಚೇಂಜ್ ಆಗಿದ್ದು ನೀವು ಆಗಿದ್ದೀರಿ. ಹಾಗಾದ್ರೆ ಇಲ್ಲವ, ನಾನ್ಸ ಚೇಂಜ್ ಆಗಿದ್ದೇನೆ. ನೀವೆಂತ ಹೇಳಿದಿ ಈಗ? ನಿಮ್ದು ಕ್ವಶನ್ ಏನು? ಅಲ್ಲ, ನೀವ್ ಹೇಳಿ, ಪರವಾಗಿಲ್ಲ, ಮುಂದುವರಿಸೋದು ನೋಡುವ. ಯೋಚನೆ, ನೀನ್ ಮಾಡೋ ಯೋಚನೆ, ನಿಂಗೆ ಅದು ಬೇಕು ಇದು ಬೇಕು ಅದು ಈಗ ಇರ್ಬೇಕು ಅಂತೆಲ್ಲ ಇರುತ್ತಲ್ಲ, ಆ ಡಿಮಾಂಡ್ ಎಲ್ಲ ಫುಲ್ಫಿಲ್ ಆಯ್ತಲ್ಲ, ಅದೇ ಖುಷಿ ನನಗೆ ಅಂತ. ಅಲ್ಲ, ಅದು ನಿಮ್ಮಲ್ಲಿ ಅವರು ಬಯಸ್ತಾ ಇರುವಂತಹ ಬದಲಾವಣೆಗಳು. ನಾನ್ ಕೇಳಿದ್ದು ಅವರಲ್ಲಿ ನೀವೇನ್ ಬದಲಾವಣೆ ಕಂಡಿದ್ರೆ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಅಂತ. ಇಲ್ಲಿ ಹೂ ಅಂದ್ರು ಕೂಡ ಅಲ್ಲಿ ಬಿಡುದಿಲ್ಲ. ನಾನು ಇವಳಿಗಿಂತ ಜಾಸ್ತಿ ಇವ್ರನ್ನ ಅವರಲ್ಲಿ ಅವರು ಹೇಗಂದ್ರೆ ಸರ್ಪ್ರೈಸ್ ಕೊಡೋದ್ರಲ್ಲಿ ಸ್ವಲ್ಪ ನಾನು ಹಿಂದೆ ಇದ್ದೆ. ಸ್ವಲ್ಪ ಅಲ್ಲ, ತುಂಬಾ. ಓಕೆ, ಇಲ್ವೇ ಇಲ್ಲ ಬಿಡು, ಇರ್ಲೇ ಇಲ್ಲ. ಇಲ್ಲಿ ಕೆಲವು ಟಾಸ್ಕ್ ಸರ್ಪ್ರೈಸ್ ಕೊಡೋದು ಅದೆಲ್ಲ ನನಗೆ ಪಾಪ. ಹೌದು, ಲೈಫಲ್ಲಿ ನಾನೇನು ಅನ್ಕೊಂಡಿದ್ದೆ, ಸರ್ಪ್ರೈಸ್ ಎಲ್ಲ ಏನಕ್ಕೆ, ಒಟ್ಟಿಗೆ ಇರ್ತೀವಲ್ಲ, ನಾನು ಅವಳನ್ನ ಇಷ್ಟಪಡ್ತೀನಿ, ಅವಳನ್ನ ಇಷ್ಟಪಡ್ತೇನೆ, ಅದ್ರ ಮೇಲೆ ಸರ್ಪ್ರೈಸ್ ಎಲ್ಲ ಏನಕ್ಕೆ ಅಂತ. ಸರ್ಪ್ರೈಸಲ್ಲೂ ಒಂದು ವಿಶೇಷತೆ ಇದೆ, ಅಲ್ಲೊಂದು ಪ್ರೀತಿ ಇದೆ, ನಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಬರ್ಬೋದು, ಅವಳಿಗೂ ಅದರಲ್ಲಿ ಖುಷಿ ಸಿಗುತ್ತೆ. ಪ್ರೇಮ್ ಸರ್ನ ನೋಡಿ ಕಲಿಬೇಕು, ಎಷ್ಟು ಲವ್ ಮಾಡ್ತಾರೆ ಅವರ ಹೆಂಡತಿಯನ್ನ. ಪ್ರೇಮ್ ಸರ್ ಯೂನಿವರ್ಸಿಟಿಯಿಂದನೂ ಸುಮಾರು ಕಲ್ತಿದ್ದೀವಿ. ಅದನ್ನೆಲ್ಲ ನಾವು ಹೌದು, ಸ್ವಲ್ಪ ನನ್ನ ಥಾಟ್ ಕೂಡ ಚೇಂಜ್ ಆಯಿತು. ಹೌದು ಮಾರು, ನೀನು ಪರ್ಫೆಕ್ಟ್ ಇದ್ದೀನಿ, ನಾನೇ ಹಾಗೆ. ಇವಳು ಜಿ ಕನ್ನಡ ಜೋಡಿ ನಂಬರ್ 1 ಕಾಲ್ ಬಂದಾಗ ತುದಿಗಾಲ ನಿಂತು ಹೋಗು ಅಂತ ಹೇಳಿದ್ದು ಇವಳು. ಹೌದಾ? ಫಸ್ಟ್ ಇವರು ಒಪ್ಪಿರ್ಲಿಲ್ವಾ? ಅಂದ್ರೆ ಎಲ್ಲ ಬೆಂಗಳೂರು ಬಿಟ್ಟು ಆಚೆ ಹೋಗಿದ್ದೀವಿ, ಇನ್ನು ಯಾಕೆ ವಾಪಸ್ಸು, ನಾವು ಫ್ಯಾಮಿಲಿ ಅವ್ರ ಜೊತೆನೇ ಇರೋಣ ಅನ್ನೋ ತರ ಇದ್ದೆ. ಬಟ್ ಇವಳು ಯಾಕೆ ಹೇಳಿದ್ಲು ಅನ್ನೋದು ಈಗ ಅರ್ಥ ಆಗ್ತಿದೆ. ಇದರಲ್ಲಿ ಸರ್ಪ್ರೈಸ್ ಗಂಡು ಮಕ್ಕಳಿಗೆ ಜಾಸ್ತಿ ಇದರಲ್ಲಿ ಟಾಸ್ಕ್. ಜಾಸ್ತಿ ಏನಿಲ್ಲ, ನೀವು ಅರ್ಥ ಮಾಡ್ಕೊಂಡಿರ್ಲಿಲ್ಲ, ಈಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಟೈಮ್ ಸಿಕ್ಕಿದೆ. ಏನು ಜಾಸ್ತಿ ಕಲಿತಾ ಇದ್ದೀರಾ ಇಲ್ಲಿ ಬಂದು. ಆ ಕಲೀಲಿ ಅಂತಲೇ ನಾನು ಇಲ್ಲಿ ಫೋರ್ಸ್ ಮಾಡಿ ಕರ್ಕೊಂಡು ಬಂದದ್ದು. ಹಾಗಾದ್ರೆ ಪ್ರತಿ ಮೂಲೆಯಲ್ಲಿರುವ ಎಲ್ಲ ನವದಂಪತಿಗಳನ್ನ ಜೋಡಿ ನಂಬರ್ 1ಗೆ ಹಾಕಿ ಶೋ ಮಾಡಿದ್ರು. ನೋಡಿದ್ರೆ ಸಾಕು, ಅವ್ರು ನೋಡುದು, ನೀನು ಬರುದು, ನೋಡೋದಿರ್ಲಿಲ್ಲ ಮೊದಲು, ಅದಕ್ಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ. ಓಕೆ, ಮತ್ತೆ ಬೇರೆಯವರೊಟ್ಟಿಗೆ ಕಾಂಪಿಟೇಷನ್ ಹೇಗೆ ಅನಿಸ್ತಾ ಉಂಟು ನಿಮಗೆ? ಅಂದ್ರೆ ನೀವು ಜೋಡಿ ನಂಬರ್ 1 ಆಗಬಹುದು ಅಂತ ಅನ್ಸಿದ್ಯಾ ನಿಮಗೆ? ಖಂಡಿತವಾಗ್ಲೂ ಎಲ್ಲರೂ ಅದನ್ನೇ ಹೇಳ್ತಾರೆ. ನಾವು ಅವ್ರನ್ನ ಕೇಳುವಾಗ ಅವ್ರು ಎಲ್ಲರೂ ನಾವೇ ಆಗುದು ಅಂತ ಹೇಳ್ತಾ ಇದ್ದಾರೆ. ನಾವೇ ಆಗುದು, ನಮ್ಮ ಜೋಡಿ ನಂಬರ್, ನಮಗೆ ನಾವೇ ಜೋಡಿ ನಂಬರ್ 1. ಜನ ಯಾವ ರೀತಿ ಡಿಸೈಡ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಟಾಸ್ಕ್ ಯಾವುದು ನಿಮಗೆ, ಪ್ರಜ್ಞಾ ಅವರಿಗೆ ಎಸ್ಪೆಷಲಿ? ಚಾಲೆಂಜಿಂಗ್ ಅಂತ ಅನ್ಸಿದ್ದು, ಅವರಂದ್ರೆ ಟಾಸ್ಕ್ ಮಾಸ್ಟರ್ ಗೊತ್ತಲ್ಲ, ಅವರು ಎಲ್ಲ ಮಲ್ಟಿ ಬಿಗ್ ಟ್ಯಾಲೆಂಟ್. ಬಾಸ್ ಅಲ್ಲಿ ನೋಡಿದೀವಲ್ಲ. ನಂಗೆ ಸ್ಕಿಟ್ ಅದೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಸ್ಕಿಟ್ ಲೀಲಾಜಾಲವಾಗಿ ಮಾಡಿದ್ರು. ಇವ್ರ ಜೊತೆ ಯಾವ ತರ ಆಕ್ಟ್ ಮಾಡೋದು ಅಂತ ನನ್ಗಿಂತ ಜಾಸ್ತಿ ಸ್ಕೋರ್ ತಗೊಂಡ್ರು. ಸ್ಕೋರ್ ಸಾರಿ. ಓಕೆ, ಅದು ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಮತ್ತೆ ಇಲ್ಲಿ ಮಾತಾಡೋದು, ಸ್ಟೇಜ್ ಮೇಲೆ ನಿಂತು ಮಾತಾಡುವ, ನನ್ಗಿಂತ ಚೆನ್ನಾಗಿ ಮಾತಾಡ್ತಾಳೆ. ಅವ್ರು ಹುರಿದುಂಬಿಸುದು ಅದೆಲ್ಲ ನನ್ಗೆ ಇರಲಿಲ್ಲ. ಸ್ಟೇಜ್ ಫಿಯರ್ ತುಂಬಾ ಇತ್ತು. ಈ ಫಿಯರ್ ಇಲ್ಲದಕ್ಕೆ ನನ್ನಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಎಲ್ಲ ಇವರೇ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಾನು ಹೇಳಿದ್ದು ನೀನು ಏನೆಲ್ಲ ಇಲ್ಲ ಅಂತ ಅಂದ್ಕೊಂಡಿದ್ದೆವು, ಅದ್ರಲ್ಲೆಲ್ಲ ನೀನ್ ಪ್ಲಸ್ ಇದ್ದಿ ಅಂತ ಹೇಳ್ತಾ ಇದ್ದೀನಿ. ಈಗ ಆಕ್ಟಿಂಗ್ ಮಾಡುವಾಗ ಆ ಟೈಮಿಂಗ್ಸ್ ಮತ್ತೆ ಕ್ಯಾಮ್ರಾ ತಗೊಳ್ಳೋದು ಅದೆಲ್ಲ ಎಷ್ಟು ಕಷ್ಟ ಆಯ್ತು ನಿಮಗೆ? ಇಲ್ಲಿ ಇಲ್ಲ, ಇಲ್ಲಿ ಏನ್ ಕಷ್ಟ ಅಂತ ಅನಿಸ್ಲಿಲ್ಲ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು. ನಮಗೆ ಇವರು ನಯನ ಸುಹಾಸ್ ಅಂತ ಇದ್ದಾರೆ, ಆ ಜೋಡಿ ನಿಜವಾಗ್ಲೂ ನಮಗೊಂದು ಇನ್ಸ್ಪಿರೇಷನ್. ಹೌದಾ? ಸೋಫಾದ ಮೇಲೆ ಕೂತ್ಕೊಂಡು ಅವರು ಏನೆಲ್ಲ ಮಾಡ್ತಾರೆ, ಎಷ್ಟು ಕ್ರಿಯೇಟಿವ್ ಆಗಿರ್ತಾರೆ. ಈಗಷ್ಟೇ ಅವರನ್ನು ಫಾಲೋ ಮಾಡೋದಿಲ್ಲ ಅಂತ ಎಲ್ಲಿ ಅವರಲ್ಲಿ ಕಾಣಿಸ್ಕೊಂಡ್ರು ಅಂತಲ್ಲಿ ಅವ್ರಿಗೆ ಯಾರನ್ನ ಫಾಲೋ ಮಾಡಿದ್ರು ಇವರು ನಯನ ಆ ದಂಪತಿಯನ್ನು ಫಾಲೋ ಮಾಡಬಾರ್ದು ಅಂತ ಈಗ ನೀವು ಬಂದ ಇಲ್ಲ ಇಲ್ಲ ಯಾಕೆ ಕ್ಯಾಶ್ ಬೇಕಾ ಯಾಕೆ ಹೇಳಿ
ಬಂದ ಕೂಡ್ಲೆ ನಾ ಕೇಳಿಸ್ಕೊಂಡೆ ನೀವ್ ಹೇಳಿದ್ದು ಅಂತ. ತಗೊಳ್ಳಿ. ಮತ್ತೆ ಮಿಕ್ಕಿದ್ ಕೇಳಲಿಕ್ಕಿಲ್ಲ. payment ಅಲ್ಲ ತಗೋತೀನಿ. ಅಲ್ಲ ಮಿಕ್ಕಿದ ಪೇಮೆಂಟ್ ಬೇರೆ ಚಾನೆಲ್ ಹತ್ರ ಮಾತಾಡುವಾಗ ಏನ್ ಮಾತಾಡ್ತಿರಲ್ಲ ಅದೆಲ್ಲದೆಲ್ಲ ಪೇಮೆಂಟ್ ಆಮೇಲೆ ಕೊಡ್ತೀನಿ. ನೀವೆಲ್ಲ ಪೇಮೆಂಟ್ ಅಲ್ಲಿ ಸುಧಾರಿಸುದು. ಅಲ್ಲ ಅದು ನಂದೇ, ಅದು ವಾಪಸ್ ಥ್ಯಾಂಕ್ಸ್ ಆಯ್ತಾ. ಹಾ ಇಲ್ಲ ಅದೇ ನಿಮ್ ಬಗ್ಗೆ ಹೇಳ್ತಾ ಇದ್ರು, ಅಷ್ಟೊತ್ತಿಗೆ ನೀವೇ ಬಂದ್ರಿ. ನಿಮ್ ಬಗ್ಗೆ ಅಷ್ಟು ಇದೆ ಹೋಗ್ಲಿಕ್ಕೆ. ಅದೇ ಅಷ್ಟು ಹೊಗಳ್ತಾ ಇದ್ರು ಆಕ್ಚುಲಿ. ನೋಡಿ ಸರ್, ಸೀರೆ ಎಲ್ಲ ಸರಿ ಆಯ್ತಾ? ಅವಾಗ ಹೇಳ್ತಿದ್ರಿ. ಓಕೆ, ಇನ್ನೊಂದು 5 ನಿಮಿಷ ಹೇಳಿ ಧನರಾಜ್, ಇನ್ನೆಷ್ಟು ಅರ್ಥ ಮಾಡ್ಕೊಂಡ್ರಿ? ಸಿಕ್ಕಾಪಟ್ಟೆ ನಾವು ಈ ಶೋ ಫುಲ್ ತುಂಬಾ ಚೇಂಜಸ್ ಆಗಿದೆ. ಇದು ಮುಗಿಯೋಷ್ಟರಲ್ಲಿ ಫುಲ್ ಚೇಂಜಸ್ ಆಗ್ತಾರೆ ಇವರು. ಇನ್ನೂ ಚೇಂಜಸ್ ಆಗೋದಿದ್ಯಾ? ಇದು ಜಾಸ್ತಿ ಟೈಮ್ ಕೊಡ್ತಾರೆ, ಜಾಸ್ತಿ ಪ್ರೀತಿ ಮಾಡ್ತಾರೆ, ಜಾಸ್ತಿ ಸರ್ಪ್ರೈಸ್ ಕೊಡ್ತಾರೆ. ಜಾಸ್ತಿ ಪ್ರೀತಿ ಆದ್ರೆ ಎರಡನೇ ಮಗು ಆಗ್ಬೇಕಾಗುತ್ತೆ. ಎರಡನೇ ಮಗು ಆಗುತ್ತೆ ಖಂಡಿತ. ಎಲ್ಲರದ್ದು ಇದೊಂದೇ ಕ್ವಶನ್. ಯಾವಾಗ ಅದು ಆಗೋ ಟೈಮಲ್ಲಿ ಆಗ್ತದೆ. ಹೌದು, ಇಲ್ಲಿ ಒಂದು ಮಗು ನೋಡ್ಕೊಳ್ಳೋದ್ರಲ್ಲಿ ನಾನು ಸುಸ್ತಾಗಿ ನಾನ್ ನೋಡ್ಕೊಳ್ಳೋದಿಲ್ವಾ? ಪಾಪು ಈಗ್ಲೂ ಅಷ್ಟೇ. ನನ್ನ ಮಗಳು, ದೊಡ್ಡ ಮಗಳು, ದೊಡ್ಡ ಮಗಳಾಗಿ ಚಿಕ್ಕ ಮಗಳು ಎಲ್ಲಿಂಟು ಒಂದೇ ಇರೋದು. ಒಂದು ಮಗಳು ಅವಳು ಬಾಯಿ ತುಂಬಾ ಅಪ್ಪ ಅಂತ ಕರೀದು. ಯಾವಾಗ ಹೇಳಿ? ಅವಳಿಗೆ ಇದು ಬಂದಾಗ ಅಷ್ಟ್ ಚೆನ್ನಾಗಿ ನೋಡ್ಕೊತೀನಿ. ಅವಳಿಗೆ ಅದು ಬಂದಾಗ ಅಪ್ಪನೇ ಬೇಕು ನೋಡಿ, ಅಷ್ಟು ಚಂದ ನೋಡ್ಕೊಳ್ಳೋಕೆ ಇನ್ನೊಂದು. ಹಂಗೆ. ಈಗ ರಿಲೇಶನ್ಶಿಪ್ ಅಡ್ವೈಸ್ ಏನಾದ್ರು ಕೊಡ್ತೀರಾ ನಮ್ಮ ಜೆನ್ಜಿ ಕಿಡ್ಸಿಗೆ ಮತ್ತೆ ಇವತ್ತಿನ ಜನರೇಷನ್ ಅವ್ರಿಗೆ? ಏನಿಲ್ಲ, ಏನೇ ಕಷ್ಟ ಬಂದು ಏನೇ ಜೊತೆಗೆ ಇರಲ್ಲ, ಅದೇ ತಾನೆ, ಅದೇ ಜೊತೆ ಇರಲ್ಲ ಅವ್ರು. ಅದ್ರ ಬಗ್ಗೆನೇ ನೀವು ಸಜೆಷನ್ ಕೊಡ್ಬೇಕು. ಅಲ್ಲ, ನೀವು ನಿಮ್ ದಾರಿಯಲ್ಲಿ ಬದುಕಿ, ಬೇರೆಯವ್ರನ್ನ ನೋಡ್ಕೊಂಡು ಅನುಕರಣೆ ಮಾಡಬೇಡಿ. ಓಕೆ, ಅವ್ರು ಆಗಿದ್ದಾರೆ, ಅವ್ರ ಲೈಫ್ ಚೆನ್ನಾಗಿದೆ, ಇವ್ರ ಲೈಫ್ ಈ ತರ ಇದೆ, ಅವ್ರು ನೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಅವ್ರು ನೋಡಿ ಸೋಫಾದಲ್ಲಿ ಎಷ್ಟು ಚಂದ ಇದು ಮಾಡ್ತಾರೆ. ಆ ಥರ ಕಂಪ್ಯಾರಿಸನ್ ಬೇಡ. ನಮ್ಮ ಜೋಡಿನೇ ದಿ ಬೆಸ್ಟ್ ಅಂತ ನೀವು ಬದುಕಿ, ಅವಾಗ ಲೈಫ್ ಇಸ್ ಕೂಲ್. ಇದು ಜೋಕ್ ಆಯ್ತು. ಇವಾಗ ಸೀರಿಯಸ್ ಉತ್ತರ ನೀವು ಕೊಡ್ತೀರಿ? ನಾನು ಸೀರಿಯಸ್ ಕೊಟ್ಟಿದ್ದು, ಅದು ಜೋಕ್ ಅನಿಸ್ತಾ ಇಲ್ವಾ? ಅದು ಏನೇ ಜಗಳ ಬಂದ್ರು ಏನೇ ಆದ್ರೂ ದಾಕ್ಷಣಕ್ಕೆ ಮಾತ್ರ ಮತ್ತೆ ಒಂದಾಗಿರಿ, ಖುಷಿಯಾಗಿರಿ ಅಷ್ಟೇ. ಮತ್ತೆ ಊರಲ್ಲೆಲ್ಲ ಹೆಂಗಿದೆ ಸಪೋರ್ಟ್ ನಿಮ್ಮ ಜೋಡಿಗೆ? ತುಂಬಾ ಎಲ್ಲ ಓಟ್ ಆಗ್ತಾ ಇದ್ದಾರಾ ಅಂತ? ಓಟಿಂಗ್ ಶುರು ಆಗಿಲ್ಲ, ಬಟ್ ಹೊರಗಡೆ ಹೋದಾಗ ಜೋಡಿ ನಂಬರ್ 1 ಆ ಎಪಿಸೋಡ್ ನೋಡಿದ್ವಿ, ಈ ಎಪಿಸೋಡ್ ನೋಡಿದ್ವಿ. ಎಪಿಸೋಡ್ ಅಲ್ಲಿ ಬಗ್ಗೆ ಮಾತಾಡೋ ರೀತಿ ಅದ್ರಲ್ಲಿ ಗೊತ್ತಾಗುತ್ತೆ ನಾವು ಎಷ್ಟು ಜೋಡಿ ನಂಬರ್ 1 ಸೀಸನ್ 3 ಮನೆಗೂ ರೀಚ್ ಆಗಿದೆ ಅಂತ. ಖುಷಿ ಇದೆ. ಜಿ ಕನ್ನಡ ನಂಬರ್ 1 ಚಾನಲ್. ಅದ್ರ ಜೊತೆ ಇಲ್ಲಿರೋ ಜಡ್ಜಸ್ ಪ್ರೇಮ್ ಸರ್ ಇರ್ಬೋದು, ಮಾಳೇಕ ಮೇಡಮ್ ಇರ್ಬೋದು, ಛಾಯಾ ಮೇಡಮ್, ರಾಜೇಶ್ ಸರ್, ಕುರಿ ಸರ್ ಮತ್ತು ಶ್ವೇತಾ ಮೇಡಮ್ ಅವ್ರ ಆ್ಯಂಕರ್. ಫುಲ್ ಎಂಟರ್ಟೈನ್ಮೆಂಟ್ ಆಯಿತಾ. ನೀವು 1.5 ಗಂಟೆ ಎಪಿಸೋಡ್ನ ಟಿ ವಿಯಲ್ಲಿ ನೋಡ್ಬೋದು. ನಾವು ಇಲ್ಲಿ ಫುಲ್ ಡೇ ಮಜಾ ಮಾಡ್ತೀವಿ. ಇಲ್ಲಿರೋ ಈಗ ನೀವು ನೋಡಿರ್ಬೋದು, ಈಗ ಸ್ಕ್ರೀನಲ್ಲಿ ಬಂದು ನಯನ ಸುಹಾಸ್ ಅವ್ರು ಬಂದರು, ಎಷ್ಟು ಮಜಾ ಮಾಡ್ತಿದ್ವಿ ಅಂದರೆ ಅಷ್ಟು ಕಂಟೆಸ್ಟೆಂಟ್ಗಳು ಅಷ್ಟೇ ಒಂದು ಮಜಾ ಮಾಡ್ತಾ ಇರ್ತೀವಿ. ಅಲ್ಲ, ಅಷ್ಟು ಮಜವಾಗಿದ್ದೀವಿ ಅಂತ. ಓಕೆ, ಹಂಗೆ. ಸೊ ಇದು ಧನರಾಜ್ 2 ವರ್ಷದಿಂದ ನಂಬರ್ 1 ಚಾನಲ್ ಅಂತ ಬೇರೆ ಯಾವುದೇ ಹೆಸರು ಹೇಳ್ತಾ ಇದ್ರಿ, ಈಗ ಚೇಂಜ್ ಆಯ್ತಾ? ಅದು TRP ಚೇಂಜ್ ಆಗ್ತಿರ್ತದೆ. ನಾವೆಲ್ಲಿರ್ತೀವಿ ಅದು ನಂಬರ್ 1 ಚಾನಲ್ ಅಂತ. ಹಂಗೆ. ಓಕೆ, ಭಾರಿ ಹುಷಾರಾಗಿದ್ದಾರೆ ಇವಾಗ ಅಲ್ಲ ಧನರಾಜ್? ಒಳ್ಳೇದಾಗ್ಲಿ ಇಬ್ರಿಗೂ. ಸೊ ಜೋಡಿ ನಂಬರ್ 1 ಶೋನ ನೀವೇ ವಿನ್ ಆಗೋ ತರ ಆಗ್ಲಿ. ನಯನ ಅವರ ಸುಹಾಸ್ ಜೋಡಿಯಿಂದ ತುಂಬಾ ಇನ್ನಷ್ಟು ಸಜೆಷನ್ಸ್ ಎಲ್ಲ ತಗೊಳ್ಳಿ. ಸೊ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೆಕೆಂಡ್ ಯಾವಾಗ ಅಂತ ಕೇಳ್ತೀವಿ, ಇವತ್ತು ಫಸ್ಟ್ ಯಾವಾಗ ಅಂತ ಕೇಳಿ. ಸೊ ಸ್ನೇಹಿತರೆ, ಇದಾಗಿತ್ತು ಇಲ್ಲಿ ಪ್ರಜ್ಞಾ ಮತ್ತು ಧನರಾಜ್ ದಂಪತಿಯವರ ಮಾತುಗಳು. ಅದ್ರ ಜೊತೆಗೆ ನಯನ ಮತ್ತು ಸುಹಾಸ್ ಅವರು ಕೂಡ ಜಾಯಿನ್ ಆಗಿಬಿಟ್ರು. ಸೊ ಹಾಗೆ ಅವ್ರನ್ನ ಈಗ ಬರ್ಮಾಡ್ಕೊಳ್ತಾ ಇವರನ್ನ ಬೀಳ್ಕೊಡೋಣ. ಇಲ್ಲಿ ನೀವು ನಿಂತು ಡಿಸ್ಟರ್ಬ್ ಮಾಡ್ಬೋದು ಬೇಕಿದ್ರೆ, ನಾವೇನ್ ಬೇಜಾರ್ ಮಾಡ್ಕೊಳ್ಳೋದು. ಅದು ಡಿಸ್ಟರ್ಬ್ ಕೊಲೆಯ ಡಿಸ್ಟರ್ಬ್. ಅದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.